ಮಂಗಳೂರಿನ ಅತ್ಯಂತ ಪುರಾತನ ದೇವಸ್ಥಾನ ಶ್ರೀ ಕದ್ರಿ ಮಂಜುನಾಥ ದೇವಸ್ಥಾನ. ಸಹ್ಯಾದ್ರಿ ಪರ್ವತಮಾಲೆಯಲ್ಲಿ ವಾಸಿಸಿದ್ದ ಪರಶುರಾಮನು ಕ್ರೂರ ಸ್ವಭಾವಿಗಳಾದ ಕ್ಷತ್ರಿಯರನ್ನು ಸಂಹರಿಸಿ ಭೂಮಿಯನ್ನು ಮಹರ್ಷಿ ಕಶ್ಯಪರಿಗೆ ದಾನ ಮಾಡಿದನೆಂಬುದು ಪುರಾಣಗಳಲ್ಲಿ ವರ್ಣನೆ ಇದೆ. ತಾನು ವಾಸಿಸಲು ಯೋಗ್ಯವಾದ ಸ್ಥಳವನ್ನು ಕೋರಿ ಪರಶುರಾಮನು ಮಹಾದೇವನಿಗೆ ತಪೋನಿಷ್ಠೆಯಿಂದ ಪ್ರಾರ್ಥನೆ ಸಲ್ಲಿಸಿದನು. ಪರಶುರಾಮನು ಶಿವನ ಆದೇಶದ ಅನುಸಾರ ತನ್ನ ಕೊಡಲಿಯನ್ನು ಸಮುದ್ರದಲ್ಲಿ ಎಸೆದು ತನ್ನ ತಪಸ್ಸಿಗೆ ಯೋಗ್ಯವಾದ ಭೂಭಾಗವನ್ನು ಸೃಷ್ಟಿಸಿದ ಕತೆ ಪ್ರಸಿದ್ಧವಾಗಿದೆ. ಪರಶುರಾಮನ ಭಕ್ತಿ ಭಾವಕ್ಕೆ ಪ್ರಸನ್ನನಾದ ಶಿವನು ಮಂಜುನಾಥನ ಸ್ವರೂಪದಲ್ಲಿ ದರ್ಶನ ನೀಡಿದನು ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಕದ್ರಿ ಕ್ಷೇತ್ರದಲ್ಲಿಯೇ ವಾಸಿಸಿದನು ಎಂದು ಹೇಳಲಾಗುತ್ತದೆ. ದೇವಾಲಯದ ಹಿಂಭಾಗದಲ್ಲಿನ ಎತ್ತರದ ಪ್ರದೇಶದಲ್ಲಿ ಸ್ಥಿತವಾಗಿರುವ ನೈಸರ್ಗಿಕ ಚಿಲುಮೆಯನ್ನು ಗೋಮುಖವೆಂದು ಕರೆಯಲಾಗುತ್ತದೆ. ಈ ಚಿಲುಮೆಯಿಂದ ಹರಿಯುವ ಜಲವು ಕಾಶಿಯ ಭಗೀರಥಿ ನದಿಯಿಂದ ಉದ್ಭವಿಸಿದೆ ಎಂಬ ನಂಬಿಕೆ ಇದೆ. ಅದರಿಂದಲೇ ಇದಕ್ಕೆ ಕಾಶಿ ಭಗೀರಥಿ ತೀರ್ಥ ಎಂಬ ನಾಮಕರಣ ದೊರೆತಿದೆ. ಪ್ರಧಾನ ದೇವಾಲಯವನ್ನು ಪ್ರವೇಶಿಸುವ ಮುನ್ನ ಭಕ್ತರು ಇಲ್ಲಿನ ತೀರ್ಥ ಕೆರೆಗಳಲ್ಲಿ ಸ್ನಾನ ಅಥವಾ ಶುದ್ಧೀಕರಣವನ್ನು ನೆರವೇರಿಸುವ ಪರಂಪರೆ ಇದೆ. ಶ್ರೀ ಕ್ಷೇತ್ರ ಕದ್ರಿಯಲ್ಲಿ ಮಂಜುನಾಥ ಸ್ವಾಮಿಯವರ ಜೊತೆಗೆ ಮಹಾಗಣಪತಿ, ದುರ್ಗಾ ಪರಮೇಶ್ವರಿ, ಆಂಜನೇಯ, ನಾಗದೇವರು, ರಕ್ತೇಶ್ವರಿ ಹಾಗೂ ಅಯ್ಯಪ್ಪ ಸ್ವಾಮಿ ದೇವರುಗಳ ದರ್ಶನ ಪಡೆಯಬಹುದು.